ನನಗಿದೆ. ಎಲ್ಲರೂ ಬಿಜೆಪಿ ಇವರು ರಾಜೀನಾಮೆಗೆ ಆಗ್ರಹ ಮಾಡ್ತಿದ್ದಾರೆ, ನೀವೇನು ಹೇಳ್ತೀರಾ ಸರ್? ನೋಡಿ, ನಾನು ಈ ಒಂದು ಶುಭ ಸಂದರ್ಭದಲ್ಲಿ ಅವ್ರ ಬಗ್ಗೆ ತುಂಬ ಕೆಲವೊಂದು ಮಾತುಗಳನ್ನ ಮಾತಾಡೋಕೆ, ಯಾಕೆಂದರೆ ಅವರು ಭಾಷೆಯಲ್ಲೂ ಕೂಡ ಯಾವ ರೀತಿ ಮಾತಾಡ್ತಾರೆ ಅನ್ನೋದು ನಿಮಗೆ ಗೊತ್ತು. ಆದರೆ ಇವತ್ತು ನವರಾತ್ರಿ ಮೊದಲನೇ ದಿನ. ಇವತ್ತು ಯಾವ ರೀತಿ ಆ ಶ್ರೀರಾಮಚಂದ್ರ 14 ವರ್ಷಗಳ ವನವಾಸ ನಂತರ ರಾವಣ ಸಂಹಾರ ಮಾಡಿ ಈ ನವರಾತ್ರಿ ಸಂದರ್ಭದಲ್ಲೇ ವಿಜಯದಶಮಿಗೆ ಅಯೋಧ್ಯೆಗೆ ಹೆಜ್ಜೆ ಇಟ್ಟರು, ಅದೇ ಒಂದು ರೀತಿಯಲ್ಲಿ ಆ ತಾಯಿ ಬಳ್ಳಾರಿ ದುರ್ಗಮ್ಮ ಮತ್ತು ಆ ಗಂಗಾವತಿಯಲ್ಲೂ ಕೂಡ ತಾಯಿ ದುರ್ಗಮ್ಮ, ದುರ್ಗಾ ಪರಮೇಶ್ವರಿ, ಆ ಹನುಮಂತ ರಾಮಲಕ್ಷ್ಮಣರನ್ನ ಯಾವ ರೀತಿ ಹೆಗಲ ಮೇಲೆ ತಗೊಂಡು ರಾವಣಾಸುರ ಸಂಹಾರ ಆದಮೇಲೆ ಅಯೋಧ್ಯೆಗೆ ಬಿಟ್ಟರು, ಆ ಗಂಗಾವತಿ ಶಾಸಕನಾಗಿ ಅವ್ರ ಪಾದ ಇಟ್ಕೊಂಡು ನಾನು ಬೇಡ್ಕೊಂಡಿದ್ದೆ ಅವತ್ತು ಒಂದೇ ಒಂದು, ನನಗೆ ರಾಜಕೀಯ ಪುನರ್ಜನ್ಮ ಕೊಡು ಭಗವಂತ. ನಾನು ಸಾರ್ವಜನಿಕರಲ್ಲಿ ಲೋಕ ಕಲ್ಯಾಣಕ್ಕೋಸ್ಕರನೇ ನಾನು ಬದುಕ್ತೇನೆ. ನಾನು ನಿರ್ಗತಿಕರಿಗೆ, ನಿಸ್ಸಹಾಯಕರಿಗೋಸ್ಕರ ನಾನು ಬದುಕ್ತೀನಿ. ನಾನು ಸಮಾಜದ ಏಳಿಗೆಗೋಸ್ಕರ ಬದುಕ್ತೇನೆ. ನನಗೆ ಇನ್ನೊಂದು ಅವಕಾಶ ಕೊಡು ಅಂತ ಆ ಸ್ವಾಮಿ ಪಾದ ಇಟ್ಕೊಂಡು ಒಂದು ಬೇಡಿಕೆ. ಎರಡನೇ ಬೇಡಿಕೆ, ನನಗೆ ಜನ್ಮಸ್ಥಳ ಆಗಿರೋ ಬಳ್ಳಾರಿಗೆ ನಾನು ಮತ್ತೆ ಪುನಃ ಪ್ರವೇಶ ಮಾಡೋದಕ್ಕೆ ಆ ರಾಮಲಕ್ಷ್ಮಣರನ್ನ ತಗೊಂಡು ಹೋದಾಗಿ ನನ್ನ ಊರಿಗೆ ತಗೊಂಡೋಗಿ ಬಿಡು ಅಂತ ಬೇಡ್ಕೊಂಡೆ. ಸೊ ಅಂಜನಾದ್ರಿ ಹನುಮಂತ ಎರಡೂ ಆಸೆಗಳನ್ನ ಪೂರೈಸಿದ್ದಾರೆ. ಈ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಅವ್ರ ವಿಚಾರದಲ್ಲಿ ನಾನು ಒಂದೇ ಒಂದು ಮಾತನ್ನು ಹೇಳ್ತೀನಿ. ಅವರೇನು ಕೆಟ್ಟದಾಗಿ ನಮ್ಮ ಬಗ್ಗೆ ಇವತ್ತು ನಾವೇನು ಕಡುಬಡತನದಿಂದ ಬಂದು ಬಳ್ಳಾರಿ ಜನರ ಏಳಿಗೆಗೋಸ್ಕರ ರಾತ್ರಿ ಹಗಲು ಕೆಲಸ ಮಾಡಬೇಕಂತ ಆಸೆ ಪಟ್ಟಿದ್ದೆ. ನಾನು ಏನು ವಿಜಯನಗರ ಅಭಿವೃದ್ಧಿ ಪ್ರಾಧಿಕಾರ ಅಂತ ರಚನೆ ಮಾಡಿ 10 ಇಂಡಸ್ಟ್ರೀಸ್, ಜಿಂದಾಲ್ ಮಾತ್ರ ಅಲ್ಲ, ಲಕ್ಷ್ಮೀ ಮೆಟಲ್ಲು, ಭೂಷಣ್ ಸ್ಟೀಲ್ಸು, ಟಾಟಾದವರು, NMDC ಇಂಥವರೆಲ್ಲ ಕೂಡ ಬರಬೇಕು, ನಿರುದ್ಯೋಗ ಸಮಸ್ಯೆಯಲ್ಲಿ ನಿವಾರಣೆ ಆಗಬೇಕು ಅನ್ನೋ ಕನಸನ್ನು ಒಂದು ವಿಮಾನಾಶ್ರಯ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇಲ್ಲಿ ಬರಬೇಕು, ಈ ಭಾಗ ಅತ್ಯಂತ ಮುಂದುವರೆದ ಒಂದು ಜಿಲ್ಲೆಯಾಗಿದ್ದು ಆಗಬೇಕು ಅಂತ ಕನಸು ಕಂಡಿದ್ದೆ. ಆ ಎಲ್ಲ ಕನಸುಗಳನ್ನ ನುಚ್ಚುನೂರು ಮಾಡಿ ಒಂದು ಖಳನಾಯಕ ರೀತಿಯಲ್ಲಿ ನಮ್ಮನ್ನು ಬಿಂಬಿಸಿರುವಂಥ ಸಿದ್ದರಾಮಯ್ಯ ಅವರು ಈ ಕರ್ಮದ ಫಲ ಅವರು ಅನುಭವಿಸಲೇಬೇಕು. ಬಳ್ಳಾರಿ ಜಿಲ್ಲೆಯ ಜನರ ಶಾಪದಿಂದ ತಪ್ಪಿಸಿಕೊಳ್ಳೋ ಪ್ರಶ್ನೆಯೇ ಇಲ್ಲ. ಯಾವುದೇ ಕಾರಣಕ್ಕೂ ಕೂಡ ಆ ತಾಯಿ ಚಾಮುಂಡೇಶ್ವರಿ ಏನು ಮಾಡಬೇಕು ಅದನ್ನು ತಾಯಿ ಮಾಡ್ತಾಳೆ.